In the previous class, we know the meaning and definition of the cooperative society. What do you mean by cooperative society? Minimum and maximum members, compulsory registered, and also features and limitations, with including merits and demerits. In today's class, we discuss types of cooperative society. Types of cooperative society. ಕೋಆಪರೇಟಿವ್ ಸೊಸೈಟಿಯ ವಿಧಗಳೇನು ಅಂತ ಇವತ್ತು ನೋಡೋಣ. ಫಸ್ಟ್ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ. ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ. ದ ಸೊಸೈಟಿ ಫಾರ್ಮ್ಡ್ ಬೈ ಕನ್ಸ್ಯೂಮರ್ಸ್ ಟು ಪ್ರೊಟೆಕ್ಟ್ ದೇರ್ ಇಂಟ್ರೆಸ್ಟ್ ಆರ್ ಕಾಲ್ಡ್ ಕನ್ಸ್ಯೂಮರ್ ಸೊಸೈಟಿ ಅಂತ ಹೇಳ್ತೀವಿ. ಅಂದ್ರೆ ದ ಮೇನ್ ಗೋಲ್ ಆಫ್ ದಿಸ್ ಕೋಆಪರೇಟಿವ್ ಸೊಸೈಟಿ ಕನ್ಸ್ಯೂಮರ್ ಗೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಚೆನ್ನಾಗಿ ಬರ್ತಾ ಇದೆನಾ ಅಂತ ನೋಡೋ ಉದ್ದೇಶದಿಂದ ಫಾರ್ಮ್ಯಾಟ್ ಮಾಡುವಂತದಕ್ಕೆ ನಾವು ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳ್ತೀವಿ. ಅಂದ್ರೆ ರೀಸನಬಲ್ ಪ್ರೈಸ್ ಇಟ್ ಇನ್ಕ್ಲೂಡ್ಸ್ ಎ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಅಂಡ್ ಆಲ್ಸೋ ಇಟ್ ಇನ್ಕ್ಲೂಡ್ಸ್ ವೆರಿ ಇಂಪಾರ್ಟೆಂಟ್ ಏನಿರಬೇಕು, ರೀಸನಬಲ್ ಪ್ರೈಸ್ ಇರಬೇಕು. ಜಾಸ್ತಿ ಪ್ರೈಸ್ ಇದ್ರೆ ನೋ ಒನ್ ಕ್ಯಾನ್ ಬೈ ಯುವರ್ ಪ್ರಾಡಕ್ಟ್. ರೀಸನಬಲ್ ಪ್ರೈಸ್, ಲೆಸ್ ಪ್ರೈಸ್ ಇರಬೇಕು. ಅಂಡ್ ಆಲ್ಸೋ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ರೀಸನಬಲ್ ಪ್ರೈಸ್ ಗೆ ದೊರೆಯೋ ಹಾಗೆ ಮಾಡೋದಕ್ಕೆ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ ಅಂತ ಕರೀತಾರೆ. ಗ್ರಾಹಕರ ಸಹಕಾರಿ ಸಂಘ ಅಂತ ಕರೀತಾರೆ ಕನ್ನಡದಲ್ಲಿ. ಗ್ರಾಹಕರ ಕನ್ಸ್ಯೂಮರ್ ಮೀನ್ಸ್ ಗ್ರಾಹಕರು, ಕೋಆಪರೇಟಿವ್ ಸೊಸೈಟಿ ಸಹಕಾರ ಸಂಘ ಅಂತ ನಿನ್ನೆ ನನ್ನ ಕ್ಲಾಸ್ ಹೇಳ್ತೇನೆ. ಸ್ವಲ್ಪ ಮುಂದೆ ಹೋಗೋಣ. ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಒನ್, ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ. ಸ್ವಲ್ಪ ಡಿಫರೆಂಟ್ ಆಗಿದೆ. ಕೋಆಪರೇಟಿವ್ ಸೊಸೈಟಿ, ದ ಸೊಸೈಟಿ ಫಾರ್ಮ್ಡ್ ಬೈ ಎ ಸ್ಮಾಲ್ ಪ್ರೊಸೀಜರ್ ಟು ಪ್ರೊಟೆಕ್ಟ್ ದೇರ್ ಇಂಟ್ರೆಸ್ಟ್ ಆರ್ ಕಾಲ್ಡ್ ಎ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ. ಅಂದ್ರೆ ಸಾಮಾನ್ಯವಾಗಿ ಪ್ರೊಡ್ಯೂಸರ್ ಅಂತ ಅಂದ್ಕೊಂಡೆ ನಮ್ಮ ಮನಸ್ಸಿನಲ್ಲಿ ಬರುವಂತ ಮೂರು ಅಂಶಗಳು. ಮೊದಲನೇದು ಸಪ್ಲೈ ಆಫ್ ರಾ ಮೆಟೀರಿಯಲ್. ಇನ್ ಟೈಮ್ ನಲ್ಲಿ ರಾ ಮೆಟೀರಿಯಲ್ ನಮಗೆ ಸಪ್ಲೈ ಆಗಬೇಕು. ಪ್ರೊಡ್ಯೂಸರ್ ನಾವು ಪ್ರೊಡ್ಯೂಸರ್ಗೆ ಹೆಲ್ಪ್ ಮಾಡುವಂತವು. ಎರಡನೇದು ಇಕ್ವಿಪ್ಮೆಂಟ್ ಅಂಡ್ ಅದರ್ ಇನ್ಪುಟ್ಸ್ ಆಫ್ ಮೆಂಬರ್ಸ್ ಆಫ್ ದ ಆಲ್ಸೋ ದ ಔಟ್ಪುಟ್ ಸೇಲ್ಸ್. ಅಂದ್ರೆ ಸಪ್ಲೈ ಆಫ್ ರಾ ಮೆಟೀರಿಯಲ್ ಚೆನ್ನಾಗಿರಬೇಕು ಅಂಡ್ ಆಲ್ಸೋ ಇಕ್ವಿಪ್ಮೆಂಟ್ ಇನ್ ಟೈಮಿಗೆ ಚೆನ್ನಾಗಿ ಬೇಕು. ಮಷಿನರಿನೇ ಇಲ್ಲ ಅಂದ್ರೆ ಹೌ ಕ್ಯಾನ್ ವಿ ಪ್ರೊಡ್ಯೂಸ್ ದ ಪ್ರಾಡಕ್ಟ್? ಅದನ್ನ ಅವರ ಇಂಟ್ರೆಸ್ಟ್ ಅನ್ನ, ಅವರ ಒಂದು ಹಿತಾಸಕ್ತಿಯನ್ನು ಕಾಯ್ದುಕೋಸ್ಕರವಾಗಿ ವಿ ಕ್ಯಾನ್ ಪ್ರೊಡ್ಯೂಸಿಂಗ್ ದ ಪ್ರಾಡಕ್ಟ್. ಅಂದ್ರೆ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ, ಕೋಆಪರೇಟಿವ್ ಸಹಕಾರ ಸಂಘ ಯಾರಿಗೆ? ಪ್ರೊಡ್ಯೂಸರ್ ಮಾಡೋರಿಗೆ, ಪ್ರೊಡಕ್ಷನ್ ಮಾಡೋದವರಿಗೆ ಸಪ್ಲೈ ಆಫ್ ರಾ ಮೆಟೀರಿಯಲ್. ಇನ್ ಟೈಮಿಗೆ ರಾ ಮೆಟೀರಿಯಲ್ ನಮಗೆ ದೊರೆಯಬೇಕು. ಇನ್ ಟೈಮಿಗೆ ರಾ ಮೆಟೀರಿಯಲ್ ಸಿಗಲಿಲ್ಲ ಅಂದ್ರೆ, ಇಕ್ವಿಪ್ಮೆಂಟ್ ದೊರೆಯಿಲ್ಲ ಅಂದ್ರೆ ವಿ ಕ್ಯಾನಾಟ್ ಪ್ರೊಡ್ಯೂಸ್ ಎ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರೊಡ್ಯೂಸರ್ ಕೋಆಪರೇಟಿವ್ ಮಾಡಲಿಕ್ಕೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಫಸ್ಟ್ ಒನ್ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ, ಸೆಕೆಂಡ್ ಒನ್ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ, ಥರ್ಡ್ ಒನ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ. ಕೋಆಪರೇಟಿವ್ ಮೀನ್ಸ್ ನಾನು ಈಗ ಹೇಳಿದೆ, ಕೋಆಪರೇಟಿವ್ ಅಂದ್ರೆ ಏನು? ಸಹಕಾರಿ ಸಂಘ ಅಂತ ಕರೀತಾರೆ. ಕೋಆಪರೇಟಿವ್ ಜೊತೆಗೆ ಇಲ್ಲಿ ಮಾರ್ಕೆಟಿಂಗ್ ಕೋಆಪರೇಟಿವ್ ಅಂತ ಹೇಳ್ತಾರೆ. ಕಾರಣ ಏನಂದ್ರೆ ದ ಸೊಸೈಟಿ ಫಾರ್ಮ್ಡ್ ಬೈ ಎ ಸ್ಮಾಲ್ ಪ್ರೊಸೀಜರ್ ಟು ಹೆಲ್ಪ್ to them selling their products are called marketing cooperative society. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಟ್ರಾನ್ಸ್ಪೋರ್ಟೇಷನ್, ವೇರ್ಹೌಸಿಂಗ್, ಪ್ಯಾಕಿಂಗ್ ಇವೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿಯಲ್ಲಿ. ಬೆಟರ್ ಆಗಿ ದೊರೆಯಬೇಕು. ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿ ರೀಸನಬಲ್ ಆಗಿ ಟ್ರಾನ್ಸ್ಪೋರ್ಟೇಷನ್ ಸಿಗಬೇಕು. ಟ್ರಾನ್ಸ್ಪೋರ್ಟೇಷನ್ ಜೊತೆಗೆ ವೇರ್ಹೌಸಿಂಗ್ ಇರಬೇಕು, ವೆರಿ ಇಂಪಾರ್ಟೆಂಟ್. ಥರ್ಡ್ ಒನ್ ಪ್ಯಾಕಿಂಗ್ ಚೆನ್ನಾಗಿರಬೇಕು. ಪ್ಯಾಕಿಂಗ್ ಹೇಗಿರಬೇಕು? ಅಟ್ರಾಕ್ಟಿವ್ ಆಗಿರಬೇಕು. ಈಗ ನೌಡೇಸ್ ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಒಳಗಡೆ ಎಷ್ಟು ಚೆನ್ನಾಗಿರ್ಬೇಕು ಪ್ರಾಡಕ್ಟ್, ಅದಕ್ಕಿಂತಲೂ ಚೆನ್ನಾಗಿ ನಿಮ್ಮ ಆಲ್ಟರೇಷನ್ ಆರ್ ಶೇಪ್ ಆಫ್ ದ ಪ್ರಾಡಕ್ಟ್, ಪ್ಯಾಕಿಂಗ್ ಆಫ್ ದ ಪ್ರಾಡಕ್ಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೋಆಪರೇಟಿವ್ ಸೊಸೈಟಿ, ಕೋಆಪರೇಟಿವ್ ಸೊಸೈಟಿಯ ಉದ್ದೇಶ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ ಬಹಳ ಚೆನ್ನಾಗಿರೋ ಹಾಗೆ ಫಂಕ್ಷನ್ ಏನಪ್ಪ ಅಂತ ಹೇಳಿದ್ರೆ, ಲೈಕ್ ಟ್ರಾನ್ಸ್ಪೋರ್ಟೇಷನ್ ವೆರಿ ಇಂಪಾರ್ಟೆಂಟ್, ವೇರ್ ಹೌಸಿಂಗ್ ಅಂಡ್ ಪ್ಯಾಕಿಂಗ್, to sell the output
ಬೆಸ್ಟ್ ಪಾಸಿಬಲ್ ಪ್ರೈಸ್, ಬಹಳ ಕಡಿಮೆ ರೀಸನಬಲ್ ಪ್ರೈಸ್ ನಲ್ಲಿ ಕನ್ಸೂಮರ್ಗೆ ದೊರೆ ಹಾಕಿ ಮಾಡುವಂತದ್ದು ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿಯ ಮೂಲ ಉದ್ದೇಶ ಅಂತ ಹೇಳ್ತೀವಿ. ನೆಕ್ಸ್ಟ್ ಫಾರ್ಮ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ ಅಂದ್ರೆ ರೈತರು ಅಂತ ನಾವೇನ್ ಕರಿತೀವಲ್ಲ ಫಾರ್ಮರ್ಸ್, ಅವರ ಕೋಆಪರೇಟಿವ್ ಸೊಸೈಟಿಯ ಮೂಲ ಉದ್ದೇಶ ಏನು ಅಂತ ಕೇಳಿದ್ರೆ ದ ಸೊಸೈಟೀಸ್ ಫಾರ್ಮ್ ಬೈ farmers to protect their interest is called very important farmers cooperative society ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಅದು ಕ್ವಾಲಿಟಿ ಆಫ್ ಸೀಡ್ಸ್ ಆಗಿರ್ಬೋದು, ಬೀಜಗಳು ಇರುತ್ತಲ್ಲ ಎಲ್ಲಾ ಪ್ರದೇಶದಲ್ಲಿ ಎಲ್ಲಾ ಬೀಜಗಳು ಉತ್ಪತ್ತಿ ಆಗೋದಿಲ್ಲ. ಹಾಗಾಗಿ ಫಾರ್ಮರ್ಸ್ ಏನಿದಾರಲ್ಲ ಅವರಿಗೆ ಬೇಕಾಗುವಂತಹ ಕ್ವಾಲಿಟಿ ಸೀಡ್ಸ್ ಇರಬೇಕು. ಅಂಡ್ ಆಲ್ಸೋ ಫರ್ಟಿಲೈಸರ್ಸ್ ಆಗಿರ್ಬೋದು, ಅಂಡ್ ಆಲ್ಸೋ ಮಷಿನರಿ ಆಗಿರ್ಬೋದು, ದ ಮಾಡರ್ನ್ ಟೆಕ್ನಿಕ್ಸ್ ಆಗಿರ್ಬೋದು, ಟು ಯೂಸ್ ದ ಕಲ್ಟಿವೇಶನ್ ಆಫ್ ದ ಕ್ರಾಪ್ಸ್ ಅಂತ ಕಲ್ಟಿವೇಶನ್ ಮಾಡಲಿಕ್ಕೋಸ್ಕರವಾಗಿ ಬೇಕಾಗುವಂತಹ ಯಾವುದೇ ಇಕ್ವಿಪ್ಮೆಂಟ್ ಆಗಿರ್ಬೋದು, ಅದು ಟ್ರ್ಯಾಕ್ಟರ್ ಆಗಿರ್ಬೋದು ಅಥವಾ ಅಗಿಯುವಂತಹ ಮಿಷನ್ಗಳಾಗಿರ್ಬೋದು, ಅವೆಲ್ಲ ರೀಸನಬಲ್ ಪ್ರೈಸ್ ಅಲ್ಲಿ ದೊರೆಯೋ ಹಾಗೆ ಯಾರಿಗೆ ಫಾರ್ಮರ್ಸ್ ಗಳಿಗೆ, ಯಾರೋ ರೈತರಿಗೆ ದೊರೆಯೋ ಹಾಗೆ ಮಾಡುವಂತದ್ದು ಕೋಆಪರೇಟಿವ್ ಸೊಸೈಟಿಯ ಉದ್ದೇಶ, ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿಯ ಮೂಲ ಉದ್ದೇಶ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ, ಇಟ್ ಕ್ಯಾನ್ ಹೆಲ್ಪ್ ಕನ್ಸ್ಟ್ರಕ್ಟ್ ಬಿಲ್ಡ್ ಎ ಹೌಸ್. ಬಹಳ ನೀಟಾಗಿ ರೀಸನಬಲ್ ಆಗಿ ಅವರು ಕೊಡದೆ ಯಾರು ಕೊಡ್ತಾರೆ, ಹೌಸ್ ಅನ್ನು ಕಟ್ಟುವಂತವ್ರಿಗೆ ಮನೆಯನ್ನ ರೀಸನಬಲ್ ಪ್ರೈಸ್ ಅಲ್ಲಿ ಕಟ್ಟೋ ಹಾಗೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಬೇಕಾಗುವ ಫೆಸಿಲಿಟಿಯನ್ನು ಕೊಡುವಂತದಕ್ಕೆ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳ್ತೀವಿ. ಲಾಸ್ಟ್ ಒನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಟು ಪ್ರೊವೈಡ್ ಎ ಲೋನ್, ರೀಸನಬಲ್ ಲೋನ್, ಲೋನ್ ಅನ್ನು ಕೊಡ್ತಾರೆ. ಎಲ್ಲಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಪ್ರೊವೈಡ್ ಎ ಲೋನ್ ಫಾರ್ ಮೆಂಬರ್ಸ್ ಅಟ್ ಲೋ ರೇಟ್ ಆಫ್ ಇಂಟ್ರೆಸ್ಟ್, ಬಹಳ ಲೋ ರೇಟ್ ಆಗಿ ಇಂಟ್ರೆಸ್ಟ್ ಅನ್ನು ಫಿಕ್ಸ್ ಮಾಡಿ he can even a loan credit facility terms of the members is called credit cooperative society. These are all very important types of cooperative society. Consumer cooperative society, second one very important, producer cooperative society, marketing cooperative society, farmers cooperative society, housing cooperative society, and last one credit cooperative society ಅಂತ ಹೇಳ್ತೀವಿ. ಹಾಗಾದ್ರೆ ಇದು ಕೋಆಪರೇಟಿವ್ ಸೊಸೈಟಿಯ ಟೈಪ್ಸ್ ಅಂತ ಗೊತ್ತಾಯ್ತು. ಇನ್ನು ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಸಿಲೆಬಸ್, ಜಾಯಿಂಟ್ ಸ್ಟಾಕ್ ಕಂಪನಿ. ಜಾಯಿಂಟ್ ಸ್ಟಾಕ್ ಕಂಪನಿ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಸಿಲೆಬಸ್ ನಲ್ಲಿ. ದಿಸ್ ಈಸ್ ಒನ್ ಟೈಪ್ ಆಫ್ ಬಿಸ್ನೆಸ್ ನ ವೇರಿಯಸ್ ಟೈಪ್ಸ್ ಗಳನ್ನು ನೋಡ್ತಾ ಬರ್ತಾ ಇದ್ದೀವಿ. ಕೋಆಪರೇಟಿವ್ ಜೊತೆಗೆ ನೆಕ್ಸ್ಟ್ ಇನ್ನೊಂದಷ್ಟು ಜಾಯಿಂಟ್ ಸ್ಟಾಕ್ ಕಂಪನಿ. ಜಾಯಿಂಟ್ ಸ್ಟಾಕ್ ಕಂಪನಿ ಅಂದ್ರೆ ಏನು, ವೆರಿ ಇಂಪಾರ್ಟೆಂಟ್ ನಿಮ್ಮ ಸಿಲೆಬಸ್ ನ ದೃಷ್ಟಿಯಿಂದಲೂ ಮತ್ತು ಇನ್ ಫ್ಯೂಚರ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಸಿಲೆಬಸ್. ಜಾಯಿಂಟ್ ಸ್ಟಾಕ್ ಕಂಪನಿ, ವಾಟ್ ಯು ಮೀನ್ ಬೈ ಕಂಪನಿ? ಕಂಪನಿ ಅಂದ್ರೆ ಏನು, ಜಾಯಿಂಟ್ ಸ್ಟಾಕ್ ಕಂಪನಿ ಅಂದ್ರೆ ಏನು? ಈ ಒಂದು ಡೆಫಿನೇಷನ್ ಬರ್ತಿದ್ದೀವಿ. ಲಾ ಹೇಳುವಂತಹ ಒಂದು ಭಾಷೆಯಲ್ಲಿ ನಾವು ಇದನ್ನು ಅರ್ಥೈಸ್ಕೋಬೇಕು. ವಾಟ್ ಯು ಮೀನ್ ಬೈ ಜಾಯಿಂಟ್ ಸ್ಟಾಕ್ ಕಂಪನಿ? ಎ ಜಾಯಿಂಟ್ ಸ್ಟಾಕ್ ಕಂಪನಿ is an artificial person having a separate legal entity, perpetual session and a common seal. Very very important and also full meaningful definition. ಬಹಳ ಚೆನ್ನಾಗಿರುವಂತಹ ಡೆಫಿನೇಷನ್. ಸ್ವಲ್ಪ ಗಮನ ಕೊಟ್ಟು ಕೇಳಿದ್ರೆ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತದೆ. ನಾನು ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತೀನಿ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ರಿ. ಜಾಯಿಂಟ್ ಸ್ಟಾಕ್ ಕಂಪನಿ ಈಸ್ ಆನ್ ಆರ್ಟಿಫಿಷಿಯಲ್ ಪರ್ಸನ್ ಅಂದ್ರೆ ಏನು, ಜೀವ ಇಲ್ಲದೆ ಇರುವಂತಹ ವ್ಯಕ್ತಿ. ಮತ್ತೆ ಪರ್ಸನ್ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಕೇಳಿದ್ರೆ ಇನ್ ದ ಐಸ್ ಆಫ್ ಲಾ ಅದೇನಾಗಿದೆ ಬರ್ತಿದೆ. ಇನ್ ದ ಐಸ್ ಆಫ್ ಲಾ ಲೀಗಲ್ ಎಂಟಿಟಿ ಅಂತ ಬರೆದಿದೆ. ಅದಕ್ಕೆ ಲೀಗಲ್ ಎಂಟಿಟಿ ಕಾನೂನಾತ್ಮಕವಾಗಿರುವಂತಹ ವ್ಯಕ್ತಿ, ಜೀವ ಇರುವಂತಹ ವ್ಯಕ್ತಿ ಅಲ್ಲ, ಕಾನೂನಿನ ದೃಷ್ಟಿಯಲ್ಲಿ ಜೀವ ಇರುವಂತಹ ವ್ಯಕ್ತಿ. ಆರ್ಟಿಫಿಷಿಯಲ್ ಪರ್ಸನ್, ಆರ್ಟಿಫಿಷಿಯಲ್ ಆಗಿ ನಾವೇನು ಉತ್ಪತ್ತಿ ಮಾಡುವಂತಹ ಪರ್ಸನ್ ಇನ್ನು ಹ್ಯಾವಿಂಗ್ ಎ ಸಪರೇಟ್ ಲೀಗಲ್ ಎಂಟಿಟಿ ಅಂದ್ರೆ ವ್ಯಕ್ತಿನೇ ಬೇರೆ ಕಂಪನಿನೇ ಬೇರೆ. ಕಂಪನಿ ವ್ಯಕ್ತಿ ಒಂದೇ ಆಗಲಿಕ್ಕೆ ಚಾನ್ಸ್ ಇಲ್ಲ. ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ, ಲೀಗಲ್ ಎಂಟಿಟಿ, ಸಪರೇಟ್ ಲೀಗಲ್ ಎಂಟಿಟಿ ಅಂಡ್ ಆಲ್ಸೋ ಪರ್ಪೆಚುಯಲ್ ಸೆಷನ್. ಸಾವಿಲ್ಲದೆ ಇರುವಂತಹ ಮೃತ್ಯುಂಜಯ, ಸಾವೇ ಇಲ್ಲ ಕಂಪನಿಗೆ.
ಇನ್ನೂ ಒಬ್ಬ ಡೆಫಿನೇಷನ್, ಒಬ್ಬ ಬೇರೆ ಡೆಫಿನೇಷನ್ ಹೇಳ್ತಾರೆ. ಆತರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಜನರು ಬರಬಹುದು, ಜನರು ಹೋಗ್ಬೋದು. ಸರಿಯಾಗಿ ಕೇಳಿಸ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಜನರು ಬರಬಹುದು, ಜನರು ಹೋಗ್ಬೋದು, ನಾನ್ ಮಾತ್ರ ಎಲ್ಲೂ ಹೋಗಲ್ಲ. ಇದು ಕಂಪನಿಯ ಡೆಫಿನೇಷನ್. ಮೆನ್ ಮೇ ಕಮ್, ಮೆನ್ ಮೇ ಗೋ. ಜನರು ಬರಬಹುದು, ಜನರು ಹೋಗ್ಬೋದು, ನಾನ್ ಮಾತ್ರ ಎಲ್ಲೂ ಹೋಗಲ್ಲ. ಪರ್ಫೆಕ್ಟ್ ಸೆಷನ್. ಸಾವಿಲ್ದಿರೋಂತ ಮೃತ್ಯುಂಜಯ ನಾನು, ಸಾವೇ ಇಲ್ಲ ನನಗೆ. ಯಾಕೆ? ಆರ್ಟಿಫಿಷಿಯಲ್ ಪರ್ಸನ್ ಅಂಡ್ ಆಲ್ಸೋ ಲೀಗಲ್ ಎಂಟಿಟಿ ವಿತ್ ಅಂಡ್ ಎ ಕಾಮನ್ ಸೀಲ್. ವೆರಿ ವೆರಿ ಇಂಪಾರ್ಟೆಂಟ್. ಕಾಮನ್ ಆಗಿ ಯು ಕ್ಯಾನ್ ಯೂಸಿಂಗ್ ಎ ಒನ್ ಸೀಲ್. ಒನ್ ಕಂಪನಿ ಒಂದೇ ಸೀಲ್ ಇರುತ್ತೆ, ಎರಡು ಸೀಲ್ ಇರಲ್ಲ. ಅಂದ್ರೆ ಕಂಪನಿ ಅಂತ ಅನ್ನಬೇಕು ಅಂದ್ರೆ ಈ ಡೆಫಿನೇಷನ್ ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸ್ ಗೆ, 5 ಮಾರ್ಕ್ಸ್ ಗೆ, 10 ಮಾರ್ಕ್ಸ್ ಗೆ ಇದನ್ನ ಕೇಳಬಹುದು. ವಾಟ್ ಯು ಮೀನ್ ಬೈ ಕಂಪನಿ? ಜಾಯಿಂಟ್ ಸ್ಟಾಕ್, ಡಿಫೈನ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಅಂದ್ರೆ ಈ ಡೆಫಿನೇಷನ್ ಬಹಳ ನೀಟಾಗಿ ಅರ್ಥೈಸಿಕೊಂಡು ಬರೀಲಿಕ್ಕೆ ನಿಮ್ಗೆ ಬರಬೇಕು. ಅದಕ್ಕೆ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಗಮನ ಕೊಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ. ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಎ ಆರ್ಟಿಫಿಷಿಯಲ್ ಪರ್ಸನ್. ವಿ ಕ್ರಿಯೇಟೆಡ್ ಎ ಪರ್ಸನ್, ಕ್ರಿಯೇಟ್ ಮಾಡಿದ್ದೀವಿ ಪರ್ಸನ್ ಹ್ಯಾವಿಂಗ್ ಎ ಸಪರೇಟ್ ಲೀಗಲ್ ಎಂಟಿಟಿ. ಅಂದ್ರೆ ಕಾನೂನಾತ್ಮಕವಾಗಿ ಸಪರೇಟ್ ಆಗಿ ಎಂಟಿಟಿ ಹೊಂದಿರುವಂತಹ ಪರ್ಪೆಚುಯಲ್ ಸೆಷನ್. ಅಂದ್ರೆ ಏನು? ಸಾವಿಲ್ಲದೆ ಇರುವಂತಹ ಮೃತ್ಯುಂಜಯ. ನಾನು ಇವತ್ತಿದ್ದೀನಿ ಕಂಪನಿಯಲ್ಲಿ, ನಾನು ಬಿಟ್ಟು ಹೋಗ್ಬೋದು ಅಥವಾ ನಾನು ಸೇರ್ಕೋಬಹುದು, ಆದ್ರೆ ಕಂಪನಿ ಮಾತ್ರ ಯಾವಾಗಲೂ ಹಾಗೆ ಇರುತ್ತೆ. ಅಂಡ್ ಆಲ್ಸೋ ಎ ಕಾಮನ್ ಸೀಲ್. ಎಲ್ಲರಿಗೂ, ಕಂಪನಿಯಲ್ಲಿರೋ ಎಲ್ಲರಿಗೂ ಸೇರಿಸಿ ಒಂದೇ ಒಂದು ಸೀಲ್ ಇರುತ್ತೆ, ಹೊರತು ಎರಡಿರಲ್ಲ. ಕಾಮನ್ ಆಗಿ ವಿ ಕ್ಯಾನ್ ಯೂಸಿಂಗ್ ಎ ಒನ್ ಸೀಲ್. ಹಾಗಾದ್ರೆ ಈ ಡೆಫಿನೇಷನ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಇನ್ನೂ ಒಂದು ಡೆಫಿನೇಷನ್ ಇದೆ. 2013 ಆಕ್ಟ್ ಪ್ರಕಾರ ಕಂಪನಿ ಮೀನ್ಸ್ ಎ ಕಂಪನಿ ಇನ್ಕಾರ್ಪೊರೇಟೆಡ್ ಅಂಡರ್ ದಿಸ್ ಆಕ್ಟ್ ಆರ್ ಎನಿ ಆಫ್ ಎ ಪ್ರೀವಿಯಸ್ ಕಂಪನಿ ಲಾ. ಈ ಲಾ ಪ್ರಕಾರ ಬಂದಿರೋದಕ್ಕೆ ನಾವೇನ್ ಕರಿತೀವಿ ಕಂಪನಿ ಅಂತ ಹೇಳ್ತೀವಿ ಅಂತ 2019 ನಲ್ಲಿ ಹೇಳ್ತಾರೆ. ಇನ್ನು ಸ್ವಲ್ಪ ಮುಂದೋಗೋಣ. ಇನ್ನೊಂದು ಡೆಫಿನೇಷನ್ ಕಂಪನಿ ಅಂದ್ರೆ ಏನು ಅಂತ ಹೇಳಿದ್ರೆ, ಎ ಜಾಯಿಂಟ್ ಸ್ಟಾಕ್ ಕಂಪನಿ ಈಸ್ ಆನ್ ವಾಲಂಟರಿ ಅಸೋಸಿಯೇಷನ್. ಯಾರೋ ಕರೆದು ಮಾಡುವಂತದ್ದಲ್ಲ, ನಮ್ಮ ಸ್ವತಃ ಇಚ್ಛೆಯಿಂದ, ಸ್ವ ಇಚ್ಛೆಯಿಂದ ಅದು ಅಸೋಸಿಯೇಷನ್ ಆಫ್ ಇಂಡಿವಿಜುವಲ್ಸ್ ಫಾರ್ ಪ್ರಾಫಿಟ್ ಹ್ಯಾವಿಂಗ್ ಎ ಕ್ಯಾಪಿಟಲ್ ಡಿವೈಡೆಡ್ ಇಂಟು ಎ ಟ್ರಾನ್ಸ್ಫರಬಲ್ ಶೇರ್ ದ ಓನರ್ಶಿಪ್ ಆಫ್ ವಿಚ್ ಈಸ್ ಎ ಕಂಡೀಷನ್ ಆಫ್ ಮೆಂಬರ್ಶಿಪ್. ಬಹಳ ಚೆನ್ನಾಗಿ ಹೇಳಿದ್ರು. ಇದನ್ನೇ ಸ್ವಲ್ಪ ಬೇರೆ ರೀತಿಯಿಂದ ಹೇಳ್ತಾ ಇದ್ದಾರೆ. ಕಂಪನಿ ಅಂತ ಕೇಳಿದ್ರೆ ವಾಲಂಟರಿಯಾಗಿ ಅಸೋಸಿಯೇಟ್ ಮಾಡಿ ಶೇರ್ಸ್ ಅನ್ನು ನಾವು ಏನ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡೋ ಹಾಗೆ, ಅಂದ್ರೆ ಪ್ರಾಫಿಟ್ ಬಂದಾಗ ಟ್ರಾನ್ಸ್ಫರ್ ಮಾಡೋ ಹಾಗೆ ಮಾಡುವಂತ ಪ್ರಾಫಿಟ್ ಅನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ, ಮೆಂಬರ್ಶಿಪ್ ಅನ್ನ ಕೊಡೋದಕ್ಕೆ ನಾವೇನ್ ಕರಿತೀವಿ, ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಹೇಳ್ತೀವಿ ಅಂತ ಹೇಳಿ. ಹಾಗಾದ್ರೆ ಈ ಡೆಫಿನೇಷನ್ ಅನ್ನ ಬೇಸ್ ಆಗಿಟ್ಕೊಂಡು, ಈ ಡೆಫಿನೇಷನ್ ಅನ್ನ ಬೇಸ್ ಆಗಿಟ್ಕೊಂಡು ಸ್ವಲ್ಪ ಕ್ಲಿಯರ್ ಆಗಿ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಫೀಚರ್ಸ್ ಆಫ್ ದ ಜಾಯಿಂಟ್ ಸ್ಟಾಕ್ ಕಂಪನಿ. ಜಾಯಿಂಟ್ ಸ್ಟಾಕ್ ಕಂಪನಿಯ ಫೀಚರ್ಗಳೇನು ಇಲ್ಲಿ ಬರೆದಿದ್ದೀನಿ, ಸ್ವಲ್ಪ ನೋಡಿ. ವಾಟ್ ಯು ಮೀನ್ ಬೈ ಜಾಯಿಂಟ್ ಸ್ಟಾಕ್ ಕಂಪನಿ ಅಂದ್ರೆ ಏನು, ಡೆಫಿನೇಷನ್ ತಿಳ್ಕೊಂಡ್ವಿ, ಜೊತೆಗೆ ಫೀಚರ್ಸ್ ಅನ್ನು ನೋಡೋಣ. ವಾಟ್ ಆರ್ ದ ಫೀಚರ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ? ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಲೆಂಥಿ ಫಾರ್ಮೇಶನ್ ಪ್ರೊಸೀಜರ್. ಇಲ್ಲಿ ಸ್ವಲ್ಪ ಗಮನಿಸಬೇಕಾಗಿರೋ ಅಂಶ ಏನು ಅಂದ್ರೆ, ನಾವು ಸೋಲ್ ಟ್ರೇಡಿಂಗ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಫಾರ್ಮ್ ಆಗಿರ್ಬೋದು, ಕೋಆಪರೇಟಿವ್ ಸೊಸೈಟಿ ಆಗಿರ್ಬೋದು, ಈಸಿ ಫಾರ್ಮೇಶನ್ ಅಂತ ಹೇಳ್ತೀವಿ ಇಲ್ಲಿವರೆಗೂ. ಆದ್ರೆ ಇಲ್ಲಿ ಹಾಗಿಲ್ಲ. ದ ಫಾರ್ಮೇಶನ್ ಆಫ್ ದ ಕಂಪನಿ ಇನ್ವಾಲ್ವ್ಸ್ ಟೈಮ್ ಕನ್ಸ್ಯೂಮಿಂಗ್. ಫಸ್ಟ್ ಒನ್, ಟೈಮ್ ಕನ್ಸ್ಯೂಮಿಂಗ್, ಲೆಂಥಿ ಪ್ರೊಸೆಸ್, ಟೈಮ್ ತಗೊಳುತ್ತೆ. ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಎಕ್ಸ್ಪೆನ್ಸಿವ್ ಅಂಡ್ ಆಲ್ಸೋ ಕಾಂಪ್ಲಿಕೇಟೆಡ್ ಪ್ರೊಸೀಜರ್. ಅದರಲ್ಲೂ ವೆರಿ ಇಂಪಾರ್ಟೆಂಟ್, ದಟ್ ಇನ್ವಾಲ್ವ್ಸ್ ದ ಪ್ರಿಪರೇಷನ್ ಆಫ್ ಸೆವರಲ್ ಡಾಕ್ಯುಮೆಂಟ್. ಬೇರೆ 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 ಎಲ್ಲಾ ಡಾಕ್ಯುಮೆಂಟ್ ಗಳನ್ನು ಜೋಡಿಸ್ಕೋಬೇಕು. ಕಂಪನಿ ಶುರು ಮಾಡಬೇಕು ಅಂದ್ರೆ registration of a company is compulsory in the Act of 2013 and as previous law. ನನ್ನ ಗಮನ ಬಂದಿರೋ ಪ್ರಕಾರ ಕಂಪನಿ ಪ್ರೊಸೀಜರ್ ಇದೆಲ್ಲ, ಕಂಪನಿ ಸ್ಟಾರ್ಟ್ ಮಾಡೋದು ವೆರಿ ಲೆಂಥಿ ಪ್ರೊಸೆಸ್, ಟೈಮ್ ಟೇಕಿಂಗ್, ಬಹಳ ಲೆಂಥಿ ಆಗಿರುವಂತದ್ದು ಅಂಡ್ ಆಲ್ಸೋ ಕಾಂಪ್ಲಿಕೇಟೆಡ್. ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂಡ್ ಆಲ್ಸೋ articles of association. These very two important documents are very important for the company. Registration ಮಾಡಿಸಬೇಕು. ಅದಕ್ಕೆ ನಾನು ಹೇಳಿದೆ ಬಹಳ ಲೆಂಥಿ ಪ್ರೊಸೆಸ್, ಅದಕ್ಕೆ ಬರ್ತಿದ್ದೀನಿ ಲೆಂಥಿ ಫಾರ್ಮೇಶನ್
ಸೆಕೆಂಡ್ ಒನ್ ಅಲ್ಲಿ ಹೇಳಿದಾಗೆ ಆರ್ಟಿಫಿಷಿಯಲ್ ಪರ್ಸನ್ ಕಂಪನಿ ಏನಿದಲ್ಲ ಆರ್ಟಿಫಿಷಿಯಲ್ ಪರ್ಸನ್ ಕಂಪನಿ ಈಸ್ ಕ್ರಿಯೇಟೆಡ್ ಬೈ ಲಾ ಅಂದ್ರೆ ನಾವೇ ಸೃಷ್ಟಿ ಮಾಡಿರುವಂತದ್ದು ಅದಕ್ಕೆ ಜೀವ ಇಲ್ಲ ನಾವು ಜೀವ ಕೊಟ್ಟಿದ್ದೀವಿ ಇಂಡಿಪೆಂಡೆನ್ಸ್ ಆಫ್ ಹಿಸ್ ಮೆಂಬರ್ಸ್ ಇದು ಹೇಗೆ ಎಕ್ಸಿಟ್ ಆಗಿರುವಂತದ್ದು ಅಂತ ಕೇಳಿದ್ರೆ ಈಗ ನಾನಿದ್ದೀನಿ ನಾನು ಕಂಪನಿ ಶುರು ಮಾಡಿದ್ದೇನೆ ನಾನು ಶುರು ಮಾಡಿದ್ದಕ್ಕೆ ಕಂಪನಿ ಶುರು ಆಗಿಲ್ಲ ನಾನು ಮೀನ್ಸ್ 10 ಜನ 15 ಜನ ಸೇರ್ಕೊಂಡು ಏನ್ ಮಾಡ್ತಾರೆ ವಾಲಂಟರಿ ಆಗಿ ಈ ಕ್ಯಾನ್ ಸ್ಟಾರ್ಟ್ ಎ ಕಂಪನಿ ಕ್ಯಾನ್ ಓನ್ ಪ್ರಾಪರ್ಟಿ ಬಾರೋ ಮನಿ ಅಂಡ್ ಕ್ಯಾನ್ ಎಂಟರ್ ಇಂಟು ಕಾಂಟ್ರಾಕ್ಟ್ಸ್ ಇಟ್ಸ್ ಓನ್ ನೇಮ್ therefore it is an artificial person ನಾವು ಯಾಕೆ ಇದಕ್ಕೆ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರೀತೀವಿ ಅಂತ ಹೇಳಿದ್ರೆ XYZ ಕಂಪನಿ ಲಿಮಿಟೆಡ್ ಫಾರ್ ಎಕ್ಸಾಂಪಲ್ ನಿಮಗೆ ಉದಾಹರಣೆ ಕೊಡ್ತೀನಿ ನಿಮಗೆ ಅಂದ್ರೆ ಚೆನ್ನಾಗಿ ಗೊತ್ತಾಗುತ್ತೆ XYZ ಕಂಪನಿ ಲಿಮಿಟೆಡ್ ಮುಂಚೆ ಇರಲಿಲ್ಲ ಈಗ ನಾನು ನಿಮಗೆ ಹೆಸರು ಕೊಡ್ತೀನಿ XYZ ಲಿಮಿಟೆಡ್ ಕಂಪನಿ ಅಂತ ಫಸ್ಟ್ ಒನ್ ನೇಮ್ ಎರಡನೇದು ಇದಕ್ಕೆ ಇದರದೇ ಆದ ಪ್ರಾಪರ್ಟಿ ಇದಕ್ಕೆ ಇದರದೇ ಆದ ಜಾಗ ಇದೆ ಅಂಡ್ ಆಲ್ಸೋ ಇಟ್ ಕ್ಯಾನ್ ಬಾರೋ ಮನಿ ಇನ್ ದ ನೇಮ್ ಆಫ್ XYZ ಕಂಪನಿ ಲಿಮಿಟೆಡ್ ನನಗೆ ಒಂದು 10 ಕೋಟಿ ರೂಪಾಯಿ ಬೇಕು ಕಂಪನಿ ಶುರು ಮಾಡಿದ್ದೀನಿ 10 ಕೋಟಿ ರೂಪಾಯಿ ಬೇಕು ಅಂದ್ರೆ ಈ ಕಂಪನಿ ಹೆಸರಿನಲ್ಲೇ ಐ ಕ್ಯಾನ್ ಬಾರೋ ದ ಫಂಡ್ ಇನ್ ದ ಬ್ಯಾಂಕ್ ಸೆಕೆಂಡ್ ಒನ್ ಅಂಡ್ ಕ್ಯಾನ್ ಎಂಟರ್ ಇನ್ ಕಾಂಟ್ರಾಕ್ಟ್ಸ್ ಎ ಓನ್ ನೇಮ್ ಏನೇ ಕಂಪನಿಯಲ್ಲಿ ಮಾಡಿದ್ರು ನಾವೇನ್ ಮಾಡ್ತೀವಿ ಇನ್ ದ ನೇಮ್ ಆಫ್ XYZ ಕಂಪನಿ ಲಿಮಿಟೆಡ್ ನಾನು ಶುರು ಮಾಡಿದ್ದೇನೆ ಅಂತ ಹೇಳಿ ನನ್ನ ಹೆಸರು ಇಡೋಕ್ಕಾಗಲ್ಲ ಅಥವಾ ನನ್ನ ಫ್ರೆಂಡ್ ಹೆಸರು ಇಡೋಕ್ಕಾಗಲ್ಲ ಯಾಕೆ ಬೇರೆಯವರೆಲ್ಲ ಅಪೋಸ್ ಮಾಡ್ತಾರೆ ಕಂಪನಿಯಲ್ಲಿ ಇರೋಲ್ಲ ಹಾಗಾಗಿ ಕಾಮನ್ ಆಗಿ ಒಂದು ಹೆಸರನ್ನ ಇಟ್ಟು ನಾವೇನ್ ಮಾಡ್ತಾ ಇದ್ದೀವಿ ವಿ ಸ್ಟಾರ್ಟ್ ಎ ಸಪರೇಟ್ ಲೀಗಲ್ ಎಂಟಿಟಿ ಕಾನೂನಾತ್ಮಕವಾಗಿರುವಂತಹ ರಿಜಿಸ್ಟ್ರೇಷನ್ ಮಾಡಿಸಿ ನಾವೇನ್ ಮಾಡಿದ್ದೀವಿ ಹೆಸರನ್ನ ಇಟ್ಟಿದ್ದೀವಿ ಏನು ಬೇಕಾದ್ರೂ ಹೆಸರು ಆಗಿಲ್ಲ ಅದರಲ್ಲೂ ಕಂಡೀಷನ್ಸ್ ಇದೆ ಹೆಸರು ಬೇಕಾದ್ರೂ ಕಂಡೀಷನ್ಸ್ ಗಳಿದೆ ಯಾವ ಬೇಕಾದ ಹೆಸರನ್ನ ಇಡೋ ಹಾಗಿಲ್ಲ ಆಕ್ಟಿವ್ ಸೋಷಿಯಲ್ ಎಲಿಮೆಂಟ್ ಹೆಸರು ಆಗಿಲ್ಲ ಇಂಡಿಯಾ ದೇಶದ ಹೆಸರು ಆಗಿಲ್ಲ ಕರ್ನಾಟಕ ಅಂತ ಯಾವುದೋ ಮಂತ್ರಿಗಳ ಹೆಸರು ಆಗಿಲ್ಲ ಪೊಲಿಟಿಕಲ್ ಹೆಸರು ಆಗಿಲ್ಲ ನೇಷನ್ಗೆ ಸಂಬಂಧಪಟ್ಟ ಹೆಸರುಗಳು ಆಗಿಲ್ಲ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾವೇನ್ ಮಾಡಬೇಕು ವಿ ಕ್ಯಾನ್ ಫಿಕ್ಸ್ ಎ ಒನ್ ನೇಮ್ ಸಪರೇಟ್ ಲೀಗಲ್ ನೇಮ್ ಇನ್ ದ ಐಸ್ ಆಫ್ ಲಾ ಕಾನೂನಿನ ದೃಷ್ಟಿಯಲ್ಲಿ ಒಂದು ಹೆಸರನ್ನ ಇಟ್ಟಿವಿ ಸಪರೇಟ್ ಪ್ರಾಪರ್ಟಿ ಇದೆ ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸಪರೇಟ್ ನೇಮ್ ನಾನು ಏನಂತ ಹೇಳ್ತೀವಿ ಬಾರೋ ಮನಿ ಇನ್ ದ ನೇಮ್ ಆಫ್ ಕಂಪನಿ ನಮ್ಮ ಹೆಸರು ತಗೊಳ್ಳಕ್ ಬರಲ್ಲ ಲೋನ್ ತಗೋಬೇಕು ಅಂದ್ರೆ ಕಂಪನಿ ಹೆಸರಲ್ಲೇ ವಿ ಕ್ಯಾನ್ ಅಪ್ಲೈ ದ ಲೋನ್ ಅನ್ನು ಬೈ ಮಾಡ್ತೀವಿ ಹಾಗಾಗಿ ವಿ ಗಾಟ್ ಎ ಆರ್ಟಿಫಿಷಿಯಲ್ ಪರ್ಸನ್ ಇದಕ್ಕೆ ಜೀವ ಇಲ್ಲದೆ ಇರುವಂತದ್ದು ಆರ್ಟಿಫಿಷಿಯಲ್ ನಾವೇ ಕ್ರಿಯೇಟ್ ಮಾಡಿರುವಂತದ್ದು ಕಂಪನಿ ಮೆಂಬರ್ಸ್ ಕ್ರಿಯೇಟ್ ಎ ಕಂಪನಿ ಅದಕ್ಕೆ ಆರ್ಟಿಫಿಷಿಯಲ್ ಪರ್ಸನ್ ಅಂತ ಹೇಳ್ತೀವಿ ಜೀವ ಇಲ್ಲದೆ ಇರುವಂತದ್ದು ಅಂಡ್ ಆಲ್ಸೋ ಸಪರೇಟ್ ಲೀಗಲ್ ಎಂಟಿಟಿ ಅಂತ ಇದೆ ನಾನು ಈಗ ಹೇಳಿದೆ ಸಪರೇಟ್ ಲೀಗಲ್ ಎಂಟಿಟಿ ನಾನೇ ಬೇರೆ ಕಂಪನಿನೇ ಬೇರೆ ನಾನೇ ಬೇರೆ ಕಂಪನಿನೇ ಬೇರೆ ಕಂಪನಿ ನಾನಲ್ಲ ನಾನು ಕಂಪನಿ ಅಲ್ಲ ಕ್ವೈಟ್ ಡಿಫರೆಂಟ್ ಲೀಗಲ್ ಎಂಟಿಟಿ ಇಸ್ ಕ್ವೈಟ್ ಡಿಫರೆಂಟ್ ಅದಕ್ಕೆ ಹೇಳ್ತಾರೆ ಕಂಪನಿ ಹ್ಯಾಸ್ ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ಕ್ವಿಟ್ ಡಿಫರೆಂಟ್ ಫ್ರಮ್ ದ ಮೆಂಬರ್ಸ್ ನಾನು ಇವತ್ತು ಕಂಪನಿಯಲ್ಲಿ ಇದ್ದೀನಿ ಬಿಟ್ಟು ಹೋಗ್ಬೋದು ನಾಳೆ ಇವತ್ತು ನಾನು ಕಂಪನಿಯಲ್ಲಿ ಇದ್ದೀನಿ ಫಾರ್ ಎಕ್ಸಾಂಪಲ್ ನಾನು ಇವತ್ತು ಕಂಪನಿಯಲ್ಲಿ ಇದ್ದೀನಿ ನಾಳೆ ಬಿಟ್ಟು ಹೋಗ್ಬೋದು ಅಥವಾ ನಾನು ಇವತ್ತು ಕಂಪನಿಯಲ್ಲಿ ಇಲ್ಲ ನಾನು ಇವತ್ತು ಬಂದು ಸೇರ್ಕೋಬಹುದು ನಾನೇ ಬೇರೆ ಕಂಪನಿನೇ ಬೇರೆ ಎರಡು ಒಂದೇ ಅಲ್ಲ ಇನ್ ದ ಐಸ್ ಆಫ್ ಲಾ ಕಾನೂನಿನ ದೃಷ್ಟಿಯಲ್ಲಿ ಸಪರೇಟ್ ಲೀಗಲ್ ಎಂಟಿಟಿ ಅದಕ್ಕೆ ನಮ್ಮನ್ನ ಪರ್ಸನ್ ಅಂತ ಥಿಂಕ್ ಮಾಡ್ತಾರೆ ನಾವು ಪರ್ಸನ್ ಆಗಿದ್ದೀವಿ ವ್ಯಕ್ತಿಗತವಾಗಿರುವಂತವ್ರು ನಾವೆಲ್ಲ ಇದು ಆರ್ಟಿಫಿಷಿಯಲ್ ಪರ್ಸನ್ ಅದಕ್ಕೆ ಸಪರೇಟ್ ಲೀಗಲ್ ಎಂಟಿಟಿ ಅಂತ ಲಾ ಹೇಳ್ತಾರೆ ಅಂಡ್ ಆಲ್ಸೋ ನೆಕ್ಸ್ಟ್ ಒನ್ ಪರ್ಪೆಚುಯಲ್ ಸೆಷನ್ ನನಗೆ ಬರ್ತೀನಿ ಪರ್ಪೆಚುಯಲ್ ಸೆಷನ್ ಅಂದ್ರೆ ಏನು ಮೃತ್ಯುಂಜಯ ಏನ್ ಮೃತ್ಯುಂಜಯ ಅಂದ್ರೆ ಸಾವಿರದಿರುವಂತಹ ಮೃತ್ಯುಂಜಯ ಎ ಡಾನ್ಸ್ಟಾರ್ ಕಂಪನಿ ಹ್ಯಾಸ್ ಎ ಪರ್ಪೆಚುಯಲ್ ಸೆಷನ್ ಆರ್ ಕಂಟಿನ್ಯೂಯಸ್ ಎಕ್ಸಿಸ್ಟೆನ್ಸ್ ಕಂಟಿನ್ಯೂಯಸ್ ಎಕ್ಸಿಸ್ಟೆನ್ಸ್ ಅಂದ್ರೆ ದ members may come and members may go but company goes on until it rooted according to the law ಎಲ್ಲಿವರೆಗೂ ಹೇಳುತ್ತೋ ಅಲ್ಲಿವರೆಗೂ ಕಂಪನಿ ಇದ್ದೇ ಇರುತ್ತೆ ಜನರು ಬರಬಹುದು ಜನರು ಹೋಗಬಹುದು
ಯಾಕೆ ಬುದ್ಧಿವಂತಿ ಹೇಳ್ತಾ ಇದ್ದೀನಿ ಅಂದ್ರೆ ಸೋಲ್ ಟ್ರೇಡಿಂಗ್ ಅಲ್ಲಾಗಲಿ ಕೋಆಪರೇಟಿವ್ ಸೊಸೈಟಿ ಅಲ್ಲಾಗಲಿ ಅಥವಾ ಬೇರೆ ಯಾವುದರಲ್ಲಾಗಲಿ ನಾನು ಹಿಂದೂ ಅನ್ಡಿಟೆಡ್ ಫ್ಯಾಮಿಲಿಯಲ್ಲಾಗಲಿ ಈ ಮಾತನ್ನ ಹೇಳಿಲ್ಲ, ಪಾರ್ಟ್ನರ್ಶಿಪ್ ಫರ್ಮ್ ನಲ್ಲೂ ಹೇಳಿಲ್ಲ, ಇಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ. ಹಾಗಾಗಿ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎ ಜಾಯಿಂಟ್ ಸ್ಟಾಕ್ ಕಂಪನಿ, ಎ ಆರ್ಟಿಫಿಷಿಯಲ್ ಪರ್ಸನ್ ಅಂಡ್ ಆಲ್ಸೋ ಹ್ಯಾವ್ ಎ ಸಪರೇಟ್ ಲೀಗಲ್ ಎಂಟಿಟಿ, ಎ ಪರ್ಪೆಚುವಲ್ ಸೆಷನ್. ಸಾವಿಲ್ಲದಿರುವಂತಹ ಮೃತ್ಯುಂಜಯ, ಸಾವೇ ಇಲ್ಲ, ಸಪರೇಟ್ ಆಗಿರುವಂತದ್ದು ಅಂಡ್ ಆಲ್ಸೋ ಕಂಟಿನ್ಯೂಯಸ್ ಪ್ರೊಸೆಸ್. ನಾವು ಇವತ್ತಿರ್ಬೋದು, ನಾಳೆ ಬಿಟ್ಟು ಹೋಗ್ಬೋದು, ಆದ್ರೆ ಕಂಪನಿ ಮಾತ್ರ ಹಾಗೆ ಇರುತ್ತೆ. XYZ ಕಂಪನಿ ಲಿಮಿಟೆಡ್ ಹಾಗೆ ಏನು ಬದಲಾವಣೆ ಆಗಲ್ಲ, ಹೆಸರಲ್ಲಿ ಏನು ಬದಲಾವಣೆ ಆಗಲ್ಲ. ಪರ್ಪೆಚುವಲ್ ಸೆಷನ್ ಟೈಪ್. ಇನ್ ಲಾಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಮ್ಯಾನೇಜ್ಮೆಂಟ್ ಅಂಡ್ ಕಂಟ್ರೋಲ್. ವೆರಿ ಇಂಪಾರ್ಟೆಂಟ್, ಮ್ಯಾನೇಜ್ಮೆಂಟ್ ಅಂಡ್ ಕಂಟ್ರೋಲ್. ದ ಮ್ಯಾನೇಜ್ಮೆಂಟ್ ಅಂಡ್ ಕಂಟ್ರೋಲ್ ಆಫ್ affairs of the company is undertaken by the board of directors elected by members. Board of directors, board of directors. ಉದಾಹರಣೆಗೆ ಒಂದು ಕಂಪನಿ ಅಂದ್ರೆ ಉದಾಹರಣೆಗೆ ಒಂದು 10 ಜನ ಇದ್ದಾರೆ. ಹೋಗಿ ಉದಾಹರಣೆಗೆ 10 ಜನ ಇದೆ, ಒಂದು 50 ಜನ ಇದ್ದಾರೆ ಕಂಪನಿಯಲ್ಲಿ, ಒಂದು 50 ಜನ ಇದ್ದಾರೆ ಅಂತ ಅನ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಒಂದು ಕಂಪನಿಯಲ್ಲಿ 50 ಜನ ಇದೆ. 50 ಜನ ಏನ್ ಮಾಡ್ತಾರೆ, ಒಬ್ಬರನ್ನ ಎಲೆಕ್ಟ್ ಮಾಡ್ತಾರೆ. ಏನಂತ? ಬೋರ್ಡ್ ಆಫ್ ಡೈರೆಕ್ಟರ್. ನೀವು ಬೋರ್ಡ್ ಆಫ್ ಡೈರೆಕ್ಟರ್ ಆಗಿರಿ, ಒಬ್ಬರು ಅಥವಾ ಇಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾರೆ, MD ಅಂತ ಹೇಳ್ತೀವಿ, ಮ್ಯಾನೇಜಿಂಗ್ ಡೈರೆಕ್ಟರ್, ಬೋರ್ಡ್ ಆಫ್ ಡೈರೆಕ್ಟರ್. ಇವೆಲ್ಲ ಕೆಲಸ ಏನು ಅಂತಂದ್ರೆ, he can manage overall the company and also control. Management and control. Management ಇಗೂ ಮತ್ತು ಕಂಟ್ರೋಲ್ ಇಗೂ ಒಂದು ವ್ಯತ್ಯಾಸ ಇದೆ, ಬಹಳ ಚೆನ್ನಾಗಿ ತಿಳ್ಕೋಬೇಕು ನೀವು, ಗಮನ ಕೊಡಿ. ಏನು ಅಂತ ಹೇಳಿದ್ರೆ, ಮ್ಯಾನೇಜ್ಮೆಂಟ್ ಅಂಡ್ ಕಂಟ್ರೋಲ್. ವೆನ್ ಕಂಟ್ರೋಲ್, ಯಾವಾಗ ನಾವು ಕಂಟ್ರೋಲ್ ಮಾಡ್ತೀವಿ ಅಂತ ಕೇಳಿದ್ರೆ, ಯಾವಾಗ ನಮ್ಮ ಮ್ಯಾನೇಜ್ಮೆಂಟ್ ಫೇಲ್ ಆಗುತ್ತಲ್ಲ, ಎಲ್ಲಿ ತೊಂದರೆ ಆಗ್ತಾ ಇಲ್ಲ, ಅವಾಗ ಕಂಟ್ರೋಲ್, ನಾವು ಕಂಟ್ರೋಲ್ ಮಾಡ್ತೀವಿ. ಈ ಉದಾಹರಣೆಗೆ 10% ಲಾಸ್ ಆಗ್ತಾ ಇದೆ ಅಂದ್ರೆ ನಾವು ಮ್ಯಾನೇಜ್ಮೆಂಟ್ ಮಾಡಿದೀವಿ, ಈ ರೀತಿ ಪ್ರೊಡ್ಯೂಸ್ ಮಾಡಬೇಕು, ಈ ರೀತಿ ಸೆಲ್ ಮಾಡಬೇಕು ಅಂತ ನಾವೆಲ್ಲ ಮಾಡಿಸಿದ್ವಿ, ಕೆಲಸ ಎಲ್ಲ ಆಯ್ತು. ಆಮೇಲೆ ನಮಗೆ 10% ಲಾಸ್ ಆಗ್ತಾ ಇದೆ ಅಂದ್ರೆ ನಾವೇನ್ ಮಾಡ್ತೀವಿ, ವಿ ಕ್ಯಾನ್ ಯೂಸಿಂಗ್ ಎ ಸ್ಟ್ರಾಟಜಿ ಕಂಟ್ರೋಲ್. ಕಂಟ್ರೋಲ್ ಅನ್ನು ಬಳಸಿ ನಾವೇನ್ ಮಾಡ್ತೀವಿ, ಮತ್ತೆ ವಿ ಕ್ಯಾನ್ ಮ್ಯಾನೇಜ್. ನಾವೇನ್ ಮಾಡ್ತೀವಿ, ಮ್ಯಾನೇಜ್ ಮಾಡ್ತೀವಿ. ಆ ಕೆಲಸ ಮಾಡೋರು ಯಾರು ಕಂಪನಿಯಲ್ಲಿ ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್. ವಿ ಕ್ಯಾನ್ ಮ್ಯಾನೇಜ್ ಅಂಡ್ ಕಂಟ್ರೋಲ್ ಓವರ್ ಆಲ್ ದ ಆರ್ಗನೈಸೇಷನ್, ಓವರ್ ಆಲ್ ದ ಕಂಪನಿ. ಕಂಪನಿಯನ್ನ ಕಂಟ್ರೋಲ್ ಮಾಡೋದು ಮತ್ತು ಮ್ಯಾನೇಜ್ ಮಾಡೋದು ಅವರ ಕೆಲಸ. ಅವ್ರು ಅದನ್ನೇ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್. ಅವ್ರು ಬೇರೆ ಏನೇನು ಕೆಲಸ ಇಲ್ಲ. ಮ್ಯಾನೇಜ್ಮೆಂಟ್ ಅಂಡ್ ಕಂಟ್ರೋಲ್, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಅಫೇರ್ಸ್ ಆಫ್ ದ ಕಂಪನಿ. ಏನಿದ್ರು ಕಂಪನಿಯಲ್ಲಿ ಅದು ಪ್ರೊಡಕ್ಷನ್ ಸಂಬಂಧಪಟ್ಟಿದ್ದಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು, ಅಥವಾ ಸೆಲ್ಲಿಂಗ್ ಇರ್ಬೋದು, ಪ್ರೊಡಕ್ಷನ್ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಸ್ಯಾಲರಿ ಕೊಡೋದಾಗಿರ್ಬೋದು, ವೇಜಸ್ ಕೊಡೋದಾಗಿರ್ಬೋದು, ಟೈಮ್ ಫಿಕ್ಸ್ ಮಾಡೋದಾಗಿರ್ಬೋದು, ಪ್ರೈಸಿಂಗ್ ಆಗಿರ್ಬೋದು, ವೇರ್ ಹೌಸಿಂಗ್ ಆಗಿರ್ಬೋದು, ಆಲ್ ದ ಫ್ಯಾಕ್ಟರ್ಸ್ ಆರ್ ಇನ್ಕ್ಲೂಡಿಂಗ್ ಎ ಮ್ಯಾನೇಜ್ಮೆಂಟ್ ಅಂಡ್ ಕಂಟ್ರೋಲ್ ವಿದಿನ್ ದ ಹ್ಯಾಂಡ್ ಆಫ್ ಎ ಬೋರ್ಡ್ ಆಫ್ ಡೈರೆಕ್ಟರ್. ಅವ್ರ ಜವಾಬ್ದಾರಿ ಏನು, ಅವರು ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅಂಡ್ ಆಲ್ಸೋ ಹಿ ಕ್ಯಾನ್ ಕಂಟ್ರೋಲ್. ಕಂಟ್ರೋಲ್ ಮಾಡೋದೇ ಅವರ ಮೂಲ ಉದ್ದೇಶ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಬೋರ್ಡ್ ಆಫ್ ಡೈರೆಕ್ಟರ್ ಇಲ್ಲ ಅಂದ್ರೆ ದ ಮ್ಯಾನೇಜ್ಮೆಂಟ್ ಫೇಲ್ಸ್. ಮ್ಯಾನೇಜ್ಮೆಂಟ್ ಫೇಲ್ ಆಗುತ್ತೆ, ಕಂಟ್ರೋಲ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಡೆಫಿನೇಷನ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತಾ ಇದ್ದಾರೆ, ಮ್ಯಾನೇಜ್ಮೆಂಟ್ ಅಂಡ್ ಕಂಟ್ರೋಲ್. ನೆಕ್ಸ್ಟ್, ಲಿಮಿಟೆಡ್ ಲಯಬಿಲಿಟಿ. ದ ಕಂಪನಿ ಎ ಲಿಮಿಟೆಡ್ ಲಯಬಿಲಿಟಿ. XYZ ಲಿಮಿಟೆಡ್ ಕಂಪನಿ, ನಾನು ಬರೆದಿದ್ದೀನಿ ಲಿಮಿಟೆಡ್, ನಿಯಮಿತವಾಗಿರುವಂತದ್ದು. ದ ಲಯಬಿಲಿಟಿ ಆಫ್ ದ ಮೆಂಬರ್ಸ್ ಈಸ್ ಲಿಮಿಟೆಡ್ ಟು ಎಕ್ಸ್ಟೆಂಟ್ ಆಫ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ದಮ್ ಇನ್ ಎ ಕಂಪನಿ. ದ ಮೆಂಬರ್ ಕ್ಯಾನ್ ಬಿ ಆಸ್ಕ್ಡ್ ಟು ಕಾಂಟ್ರಿಬ್ಯೂಟ್ to the loss only to the extent of unpaid amount of shares held by them. ಅಂದ್ರೆ ಉದಾಹರಣೆಗೆ ಈಗ 50 ಜನ ಇದ್ದಾರೆ ಅಂತ ಹೇಳಿದ್ರೆ ಕಂಪನಿಯಲ್ಲಿ, ಅವರ 50 ಜನ ಇದ್ದಾರೆ. 50 ಜನದಲ್ಲಿ ಒಬ್ಬೊಬ್ರು 5 ರೂಪೀಸ್ ಕೊಟ್ಟಿದ್ದಾರೆ ಅಂತ ಅನ್ಕೊಂಡು, 5 ರೂಪೀಸ್ ಕೊಟ್ಟಿದ್ದಾರೆ. ಇನ್ನು ಶೇರ್ ನ ಪ್ರೈಸ್ 5 ರೂಪೀಸ್ ಕೊಡಬೇಕು ಅಂತ ಅನ್ಕೊಂಡು, ಫಾರ್ ಎಕ್ಸಾಂಪಲ್ 5 ರೂಪೀಸ್ ಕೊಟ್ಟಿದ್ದಾರೆ, 5 ರೂಪೀಸ್ ಕೊಡಬೇಕು ಶೇರ್ ನ ಪ್ರೈಸ್. ಟೋಟಲ್ ಪ್ರೈಸ್ ನ ಶೇರ್ ಪ್ರೈಸ್ 10 ರೂಪೀಸ್.
ಕಂಪನಿ ಲಾಸ್ ಆಗಿದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕಂಪನಿ ಲಾಸ್ ಆಗಿದೆ, ಆ ಟೈಮ್ನಲ್ಲಿ ಈ 5 ರೂಪೀಸ್ಗೆ ಮಾತ್ರ ಜವಾಬ್ದಾರಿ ಯಾರು ಇಂಡಿವಿಜುವಲ್ ಒಬ್ಬೊಬ್ಬ ಬರಬೇಕು. ಇವರ ಓನ್ ಪ್ರಾಪರ್ಟಿಯನ್ನು ಮಾರಿ 10 ರೂಪೀಸ್ ಕೊಡಬೇಕು ಅಂತ ಇಲ್ಲ, ಇನ್ 5 ರೂಪೀಸ್ ಅನ್ನ ಕೊಡಬೇಕು ಅಂತ ಇಲ್ಲ. ಓನ್ಲಿ 5 ರೂಪೀಸ್ ಓನ್ಲಿ ಜವಾಬ್ದಾರಿ ಅವರು ಹೊಣೆಗಾರಿಕೆ ಆಗಿರ್ತಾರೆ. ಯಾವುದೇ ಕಾರಣಕ್ಕೂ ಮೋರ್ ದ್ಯಾನ್ 5 ರೂಪೀಸ್ he cannot pay. ಯಾಕೆ ಲಿಮಿಟೆಡ್ ಲಯಬಿಲಿಟಿ ಅಂತ ಹೇಳ್ತಾರೆ. ಲಾಸ್ಟ್ ಒಂದು ಕಾಮನ್ ಸೀಲ್ ಅಂತ ಹೇಳ್ತಾರೆ. ಕಾಮನ್ ಸೀಲ್ ವೆರಿ ವೆರಿ ಇಂಪಾರ್ಟೆಂಟ್. ಕಾಮನ್ ಸೀಲ್ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್. A company being a artificial person acts through a board of directors. Board of director ಏನು ಅಂತಾರೆ, he can using a one seal, common seal. ಅದರ ಉದ್ದೇಶ ಏನು ಅಂದ್ರೆ indicating a company approval through a common seal. A common seal is the sheet on which the name of the company is engraved. ಬಹಳ ಚೆನ್ನಾಗಿ ಬರೆದಿದ್ದಾರೆ, ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಕಾಮನ್ ಆಗಿ we can using a one seal, ಒಂದೇ seal ಅನ್ನು ಯೂಸ್ ಮಾಡ್ತೀವಿ. ಉದ್ದೇಶ ಏನು ಅಂದ್ರೆ ಈ XYZ ಕಂಪನಿಯ ಗುರುತಾಗಲಿ ಎಲ್ಲರಿಗೂ ಚೆನ್ನಾಗಿ. ಬೇರೆ ಯಾರು ತಮ್ಮ ಸೀಲ್ ಗಳನ್ನು ಯೂಸ್ ಮಾಡೋ ಹಾಗಿಲ್ಲ. ಕಂಪನಿ ಸೀಲ್ ಅಂದ್ರೆ ಒಂದೇ ಇರುತ್ತೆ, ಕಾಮನ್ ಸೀಲ್. ಅದನ್ನ ಡೆಫಿನೇಷನ್ ಹೇಳ್ಬಿಡ್ತಾರೆ. ಕಾಮನ್ ಸೀಲ್ ಕಂಪನಿಗೆ ಬೇಕಾಗಿರುವಂತದ್ದು ಒಂದು ಕಾಮನ್ ಸೀಲ್ ಹೊರತು ಎರಡು ಕಾಮನ್ ಸೀಲ್ ಇರಲ್ಲ. ಇಟ್ ಈಸ್ ಒನ್ ವೆರಿ ಇಂಪಾರ್ಟೆಂಟ್ ಫೀಚರ್. ಅಂಡ್ ಆಲ್ಸೋ ಲಾಸ್ಟ್ ಒನ್ ರಿಸ್ಕ್ ಬಿಯರಿಂಗ್. ದ ರಿಸ್ಕ್ ಆಫ್ ಲಾಸ್ ಈಸ್ ಎ ಕಂಪನಿ ಈಸ್ ಬೋರ್ನ್ ಆಫ್ ಆಲ್ ಶೇರ್ ಹೋಲ್ಡರ್ಸ್. ನಾನು ಸಾಮಾನ್ಯವಾಗಿ ಹೇಳ್ತೇನೆ, ಕಂಪನಿ ಲಾಸ್ ಆಗಿದೆ ಅಂದ್ರೆ ಅದಕ್ಕೆ ಪೂರ್ಣ ಜವಾಬ್ದಾರಿ ಯಾರು? ಶೇರ್ ಹೋಲ್ಡರ್ಸ್. ಯಾಕೆ ಈ ಪೇಸ್ ಅಮೌಂಟ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡೋದೇ ಅವರು. ಪ್ರಾಫಿಟ್ ಆದ್ರೂ ಅವರಿಗೆ ಲಾಭ. ಯಾಕೆ ವಿ ಕ್ಯಾನ್ ಶೇರ್ ದ ಪ್ರಾಫಿಟ್ ಟು ಆಲ್ ಶೇರ್ ಹೋಲ್ಡರ್ಸ್. ಲಾಸ್ ಆದ್ರೂ ಅಷ್ಟೇ ಎಲ್ಲ ಶೇರ್ ಹೋಲ್ಡರ್ಗೆ ನಾವೇನ್ ಮಾಡ್ತೀವಿ, ಲಾಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ರಿಸ್ಕ್ ಬಿಯರಿಂಗ್ ಫಾಕ್ಟರ್ಸ್ ಆರ್ ಇನ್ಕ್ಲೂಡಿಂಗ್ ಫೀಚರ್ಸ್ ಆಫ್ ದ ಕಂಪನಿ. ಹಾಗಾದ್ರೆ ಇವತ್ತು ನಾವು ಕ್ಲಾಸ್ ನಲ್ಲಿ ಬಹಳ ನೀಟಾಗಿ ನೋಡುವಂತಹ ಇನ್ಫಾರ್ಮೇಶನ್ ಏನು ಅಂತ ಹೇಳಿದ್ರೆ, ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ. ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ ವೆರಿ ಇಂಪಾರ್ಟೆಂಟ್. ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ ಅದರಲ್ಲಿ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ, ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ, ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ, ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟಿ, ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಜಾನ್ ಸ್ಟಾಕ್ ಕಂಪನಿ. ವೇರಿಯಸ್ ಟೈಪ್ಸ್ ನಲ್ಲಿ ಇದು ಒನ್ ಟೈಪ್ ಜಾನ್ ಸ್ಟಾಕ್ ಕಂಪನಿ. ಜಾನ್ ಸ್ಟಾಕ್ ಕಂಪನಿಯ ಒಂದು ಡೆಫಿನೇಷನ್ ಏನು? A John Stock company is an artificial person having a separate legal entity, perpetual session and a common seal. It is a one super definition. In the law ನಮಗೆ ಕೊಡುವಂತ ಸೂಪರ್ ಆಗಿರುವಂತ ಡೆಫಿನೇಷನ್ ಕಂಪನಿ ಅಂತ ಅಂದ್ಕೂಡಲೇ ನಮ್ಮ ಮನಸ್ಸಿನಲ್ಲಿ ಈ ಡೆಫಿನೇಷನ್ ಬರಬೇಕು. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಸ್ಟೂಡೆಂಟ್ಸ್ a very important definition John Stock company. And also features of company. ಕಂಪನಿಯ ಫೀಚರ್ಸ್ ಗಳು ಏನು ಅಂತ ಕೇಳಿದ್ರೆ ನಾನು ಈಗ ಬರೆದಿದ್ದೇನೆ. ಜಾನ್ ಸ್ಟಾಕ್ ಕಂಪನಿ ಲೆಂದಿ ಫಾರ್ಮೇಷನ್ ಪ್ರೊಸೀಜರ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಅಂಡ್ ಲೆಂದಿ. ಬಹಳ ಸಮಯ ತಗೊಂಡು ಒಂದು ಕಂಪನಿ ಶುರು ಮಾಡಬೇಕು ಅಂದ್ರೆ ನಾನು ಈಗ ಹೇಳಿದೆ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಫಸ್ಟ್ ಒನ್ ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಕನ್ಸ್ಯೂಮಿಂಗ್, ಟೈಮ್ ಕನ್ಸ್ಯೂಮಿಂಗ್, ಎಕ್ಸ್ಪೆನ್ಸಿವ್ ಅಂಡ್ ಆಲ್ಸೋ ಕಾಂಪ್ಲಿಕೇಟೆಡ್. ಸೆಕೆಂಡ್ ಒನ್ ಆರ್ಟಿಫಿಷಿಯಲ್ ಪರ್ಸನ್, separate legal entity, perpetual session, management and control, limited liability, common seal and also risk bearing factor. These are all